ಇದುವೇ ಪರಮ. ಮಾಡೋದ್ರಿಂದ ಏನು ನಮ್ಮ ಅವಶ್ಯಕತೆ ಅದ ನಮ್ಮ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಬಾಣಂತಿಯರಿಗೆ ಮತ್ತು ಮಕ್ಕಳ ಗುರಿಗೆ ಮತ್ತು ಎಲ್ಲರಿಗೂ ಇದರಿಂದ ಅವಶ್ಯಕತೆ ಇರೋದು ಯಾಕೆ ಮಾಡಬೇಕು ಅನ್ನೋದಾಗಿ ಸಹಿಸ್ತಾರಾಗಿ 15 20 ದಿನ ಅವ್ರಿಗೆ ಕಾರ್ಯಕ್ರಮ ಮಾತಾಡ್ತಾರೆ. ಸಶಕ್ತ ಪರಿವಾರ ಅಂತ ನಾವು 5 ನಿಮಿಷ ಬಂದ್ ಮಾಡ್ತೇವೆ. ಗ್ರಾಮದಲ್ಲಿ ನಮ್ಮ ದೇವಿಯ ನವರಾತ್ರಿಯ ಉತ್ಸವದ ಮೊದಲ ದಿನದ ಒಂದು ದೇವಿ ಪೂರ್ವ ಸೃಷ್ಟಿ ಹಾಕುವ ಒಂದು ಧಾರ್ಮಿಕ ಸಂಪ್ರದಾಯದಂತೆ ನಮ್ಮ ಹಬ್ಬ ಆಚರಣೆ, ನವರಾತ್ರಿ ಹಬ್ಬದ ಆಚರಣೆ ಪ್ರಾರಂಭ ಮೊದಲನೇ ದಿನ. ಈ ಮೊದಲನೇ ದಿನದಲ್ಲಿ ವಿಶೇಷವಾಗಿ ನೀವೆಲ್ಲರೂ ದೇವಿಯ ಪಾದ ಸಾನ್ನಿಧ್ಯ ಸೇರಿ ಅಲ್ಲಿ ಕುಳಿತವ್ರಿಗೆ ಇವತ್ತು ದಿವಸ ನಾವು ಕರೆದು ನಮ್ಮೆಲ್ಲರಿಗೂ ಒಂದು ಮಾಹಿತಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಏನು ಮಾಹಿತಿ ಕಾರ್ಯಕ್ರಮ ಕೊಟ್ಟಿದ್ದೀವಪ್ಪ ಅಂತಂದ್ರೆ ಇವತ್ತು ಸ್ವಸ್ಥ ನಾರಿ ಸ್ವಸ್ಥ ಪರಿವಾರ ಅಂತೇಳಿ ಅಂದ್ರೆ ಒಂದು ನಾರಿ ಹೆಣ್ಮಗಳು ಆರೋಗ್ಯವಂತಾಗಿದ್ದು ಶಕ್ತಿವಂತವಾಗಿದ್ದು ಅವಳು ಒಂದು ಸದೃಢ ದೇಹ ಇತ್ತು, ಒಂದು ಹೆಣ್ಮಗಳು ಕುಟುಂಬದಲ್ಲಿ ನೆಮ್ಮದಿಯಿಂದ ಇದ್ದಪ್ಪ ಅಂತಂದ್ರೆ ಇಡೀ ಕುಟುಂಬದೇ ಪರಿವಾರನೇ ಮನೆಯೇ ಎಲ್ಲವೂ ಆನಂದಮಯವಾಗಿರ್ತದೆ. ಈ ಮನೆಗೆ ಎಷ್ಟು ಮಂದಿಗೆ ಯಾಕೆ ಕಾರಣ ತಪ್ಪಲ್ಲ ಅಂದ್ರೆ ಏನೂ ಅನ್ಸಲ್ಲ. ಅದೇ ತಾಯಿಗೆ ಆರಾಮ ತಪ್ಪು ಅಂತ ಅಡಿಗೆ ಮಾಡಿ ಹಾಕ ತಾಯಿಗೆ ಆರಾಮ ತಪ್ಪು ಅಂತ ಬಟ್ಟಿ ಬೆಳೆದ ತಾಯಿಗೆ ಏನೆಲ್ಲ ನಮ್ಮ ಬಗ್ಗೆ ಕಾಳಜಿ ಮಾಡಂತ ತಾಯಿನೇ ಆರಾಮ ತಪ್ಪಿದ್ರಂದ್ರ ಆ ಮನಿನೇ ಆರಾಮ ತಪ್ಪಂತ. ಸೊ ಅದಕ್ಕಾಗಿ ಇವತ್ತ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಂತಕ್ಕಂಥ ನಿಟ್ಟಿನಲ್ಲಿ ಏನು 17ನೇ ತಾರೀಕಿನಿಂದ ಅಕ್ಟೋಬರ್ 2 ಗಾಂಧಿ ಜಯಂತಿ ತನಕ ಈ ಒಂದು ಕಾರ್ಯಕ್ರಮ ನಿರ್ವಹಣೆ, ಅದರಲ್ಲಿ ವಿಶೇಷವಾಗಿ ಇವತ್ತು ಸಹ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಕಾರ್ಯಕ್ರಮ ಇಟ್ಟುಕೊಂಡದ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗ್ರಾಮದ ಹಿರಿಯರು ಮತ್ತು BGPS ಅಧ್ಯಕ್ಷರು ಸಿಸ್ಟರ್ಸ್ ಅವರು ನನ್ನ ಸಹೋದರಿ ಮಿತ್ರ ಮತ್ತು ಹಿರಿಯ ಅಣ್ಣ, ನನ್ನ ಅಣ್ಣ ಗೊಟ್ಟೆ ಅಣ್ಣ, ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಮನೆಯ ಅಂಗಳದಲ್ಲಿ ಯಾವತ್ತೂ ತಮ್ಮ ಆರೋಗ್ಯದ ಇರತಕ್ಕಂಥ ಬೆಳೆ ಉಡುಪು ಧರಿಸಿ ತಮ್ಮ ಕಾಳಜಿ ಮಾಡತಕ್ಕಂಥ ನಮ್ಮ ಕಲ್ಮಣ್ ಸಿಟ್ಟವರೇ, ನನ್ನ ಆಶೆಗಳನ್ನು ವಿಶೇಷವಾಗಿ ನನ್ನ ಅಂಗನವಾಡಿ ಟೀಚರ್ಸ್ಗಳು ಇವತ್ತು ದಿಢೀರ್ನೆ ಕಾರ್ಯಕ್ರಮಕ್ಕೆ ಯಾರು ಬರಲ್ಲ ಸರ್, ಹಬ್ಬ ಇವತ್ತು ಹೆಂಗಾಗ್ತದೆ ಸರ್ ಅಂತ ಜನ ಕರ್ಸ ನನ್ನ ಕೆಲಸ ಆಮೇಲೆ ಪೂಜೆ ಸರ್ ಬಂದ್ರೆ ಕಾರ್ಯಕ್ರಮ ಹೆಂಗಾಗ್ತದೆ ಹೇಳ ಮತ್ತಂದ ಅದು ನಮ್ಗೆ ಗೊತ್ತಿತ್ತು. ಇವತ್ತು ಎಲ್ಲರೂ ಸೇರ್ತೀವಿ, ನೀವೆಲ್ಲರೂ ದೇವಿ ಅವತಾರ ನೀವೆಲ್ಲರೂ ಬಂದು ಕೂತೀರಿ, ಅಲ್ಲಿ ಕೂತವರಿಗೆ ತಂದು ನಿಮ್ಗೆ ಕಾರ್ಯಕ್ರಮ ಮಾಡಬೇಕು. ಸೊ ಇದು ಒಂದು ಆ ಒಂದು ಸಂಕೇತ, ಧಾರ್ಮಿಕ ಸಂಕೇತ ಜೊತೆಗೆ ನಾರಿಯರು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳಬೇಕಿದೆ. ಇವತ್ತು ಅದರಲ್ಲಿ ವಿಶೇಷವಾಗಿ ನಾವೇನಪ್ಪ ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಯಾಕೆ ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮ ಇಟ್ಕೊಂಡಿವಪ್ಪ? ಹಿಂದಿನ ಕಾಲದ ಆಹಾರ ಪದ್ಧತಿ ಮತ್ತು ಈಗಿನ ಕಾಲದ ಆಹಾರ ಪದ್ಧತಿ ಏನು ಬದಲಾವಣೆ ಅಂತ. ಹಿಂದಿನ ಹಿರಿಯರು ಏನ್ ಮಾಡ್ತಾರಪ್ಪ ಅಂತಂದ್ರ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ, ಗುಗ್ರಿ ತಿಂತೀವಿ, ಶೇಂಗಾ ಬೆಲ್ಲ ತಿಂತೀವಿ, ಕೊಬ್ಬರಿ ಬೆಲ್ಲ ತಿಂತೀವಿ, ಹಾಲು ಕುಡಿತೀವಿ, ಕುಟ್ಟಿ ಆಡ್ತೀವಿ. ಇವತ್ತು ದಿವಸ ಎದ್ದ ತಕ್ಷಣ ಚಹಾ ಬಿಸ್ಕಿಟ್ ತಿನ್ನೋದು, ಕುರ್ಕುರ್ ತಿನ್ನೋದು, ಪಾಪಡ್ ತಿನ್ನೋದು, ಬೊಂಬು ಪಾಪಡ್ ತಿನ್ನೋದು, ಕಾವು ತಿನ್ನೋದು, ಬರಡು ತಿನ್ನೋದು, ಇವೆಲ್ಲ ಜಂಕ್ ಫುಡ್ ಅಂತ ರಕ್ತ ಉತ್ಪತ್ತಿ ಆಗಲ್ಲ. ಸೊ ಅದಕ್ಕೆ ರಕ್ತ ಉತ್ಪತ್ತಿ ಆಗೋದ್ರೆ ಮನುಷ್ಯಗೆ ಏನಾಗ್ತದ, ಕೈಕಾಲ ಪ್ರಬಲ ಅನ್ನೋದು, ಅತ್ಯಕ್ತ ಆಗೋದು, ಆಮೇಲೆ ಕಣ್ಣಿ ಕತ್ತು ಬಂದಾಗೋದು, ಅಲ್ಲಿಂದ ಊಟ ಸೇರಂಗಿಲ್ಲ, ಅಲ್ಲಿಂದ ಕಾರ್ ಬಾವು ಬರೋದು, ಬ್ಯಾಸಕ್ಕಿ ಬರೋದು, ಸಿಟ್ಟು ಬರೋದು, ಇವೆಲ್ಲ ಇನ್ನೂ ಆಹಾರದಿಂದ ಬದಲಾವಣೆ ಮಾಡೋದು. ಸೊ ಅದಕ್ಕಾಗಿ ದಯವಿಟ್ಟು ಇನ್ನು ಮುಂದೆ ತಾವು ಏನು ಈ ಬ್ರೆಡ್, ಬನ್ನ, ವಡಾಪಾವ ಇಂಥವು ತಿನ್ಬೇಡ. ಈಗ ಏನ್ ನಮ್ಮ ಹಿರಿಯರು ಏನ್ ಮಾಡ್ಯಾರ ನೋಡಿಲ್ಲ, ಹಿಂದಕ್ಕ ಇದು ನಮ್ಮ ಸುಮ್ಮನೆ ಈಗ ಯಾವುದೇ ಒಂದು ಈ ಪುಂಡಿ ಪಲ್ಯ ಅದ, ಈ ಪುಂಡಿ ಪಲ್ಯ ಎಷ್ಟು ಇದು ಅದ ನೋಡಿದು, ಇದು ಸೊಗಸಿ ಪಲ್ಯ. ಈ ಸೊಗಸಿ ಪಲ್ಯ, ಪುಂಡಿ ಪಲ್ಯ ಇದು ಎಷ್ಟು ನಮ್ಗೆಲ್ಲ ಹಿರಿಯರು ಯಾವ ರೀತಿ ಊಟ ಮಾಡ್ತಿದ್ರು. ಹತ್ರಿಕಿ ಪಲ್ಯ, ಪಾಲಕ ಪಲ್ಯ, ಪುಂಡಿ ಪಲ್ಯ ಇವು ರಕ್ತ ಉತ್ಪತ್ತಿ ಮಾಡ್ತಕ್ಕಂಥವು. ನಮ್ಮ ಹಿರಿಯರಿಗೆ ರೋಗಗಳು ಇರಲಿಲ್ಲ. ನಮಗೀಗ ಎಲ್ಲರಿಗೆ ನೋಡ್ರಿ, ಗಂಡನ ಮನೆಗೆ ಬಂದು ಸೊಸಿ 3 ತಿಂಗಳಾಗಲ್ಲ 6 ತಿಂಗಳಾಗಲ್ಲ ಕಾರ್ ಹಿಡಿದು ಮನುಷ್ಯ ಕಣ್ಣಿಗೆ ಚಕ್ರ ಬಂದ. ಯಾಕೆ ಚಹಾ ಬಿಸ್ಕಿಟ್ ಬ್ರೆಡ್ ಬಂದ ಅದು ತಿನ್ನೋದು, ಗಂಡಿಗೆ ಹೇಳೋದು ಬರಮ್ಮ ನಗೆ ಬರೋದ ಬ್ರೆಡ್ ತೊಂಬ ಸಂಘಟನೆ. ಅವು ಈಗ ಹಿಂದಕ್ಕೆಲ್ಲ ಹಿರಿಯರು ಏನ್ ಮಾಡ್ತಿದ್ರು, ಮುಗಿಯರು ನಾನ್ ನೋಡ್ದಂಗ ಹೊರಗೆ ಹೋದ್ರಪ್ಪ ಸುಮ್ಮನೆ ಬರ್ತಿದ್ದ, ಅಡಿಗೆ ಹೋಗಿ ಕೆಲಸ ಮಾಡಿ ಸುಮ್ ಬರ್ತಿದ್ದಿಲ್ಲ. ಕೆಲಸ ಮಾಡ್ಕೊಂಡ್ ಬರೋ ಟೈಮ್ನಾಗ ಏನ್ ತೊಗೊಂಡ್ಬರ್ತೀರಪ್ಪ ಅಂತಂದ್ರೆ ಕಟ್ಟಿಗೆ ತೊಗೊಂಡ್ಬರ್ತೀವಿ, ಒಂದು ಸೌದಿ ಅಂತೇಳಿ. ಆ ಕಟ್ಟಿಗೆ ಮ್ಯಾಗ ಕಾಜಿದ್ದೆ ಬಳ್ಳಿ ಹಿಂಗ್ ಜೋತಾಡ್ತಿತ್ತು. ಇವತ್ತು ಎಲ್ಲಿ ಇಲ್ಲ. ಯಾಕಪ್ಪ ಅಂತಂದ್ರ ಇನ್ನೂ ಆಹಾರದಲ್ಲಿ ಬದಲಾವಣೆ ಆಗಿದೆ. ಸೊ ಅದಕ್ಕಾಗಿ ನಾವೇನಪ್ಪ ಅಂತಂದ್ರೆ ಹಸಿರು ತರಕಾರಿ ಸೊಪ್ಪುಗಳು, ಆಯಾ ಋತುಮಾನಗಳು, ಹಣ್ಣುಗಳು ತಿನ್ಬೇಕು ನಾವು. ಸೊ ಇವತ್ತು ನೀವು ಸಂತಿಗೆ ಹೋಗ್ತೀರಿ, ವಡಾಪಾವ್ ತರೋದು, ಬಜಿ ತರೋದು, ಸೇವಾ ತರೋದು ದಯವಿಟ್ಟು ಮಾಡ್ಕೋಬೇಡ.
ಅವತ್ತು ಏನು ಸಂತಿಗೆ ಹೋಗಿರ್ತೀರಿ, ಏನು ಆ ತಿಂಗಳದಾಗ ಯಾವ ಹಣ್ಣು ಇರ್ತಾವ, ಆ ಋತುಮಾನಕ್ಕೆ ಏನ್ ಹಣ್ಣುಗಳು ಇರ್ತಾವ, ಭಗವಂತ ಸೃಷ್ಟಿಕರ್ತ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳು ನಾವು ತಿಂದೇವಪ್ಪ ಅಂತಂದ್ರೆ ನಮ್ಗೆ ಯಾವ್ದು ಕಾಯಿಲೆ ಬರಂಗಿಲ್ಲ. ಸೊ ಅದಕ್ಕೆ ದಯವಿಟ್ಟು ತಾಯಿದ್ರೆ ನಾವೆಲ್ಲ ಈ ತಿನ್ನುವ ಆಹಾರದಲ್ಲಿ ಹಸಿರು ಸರ್ಕಾರಿ ಸೊಪ್ಪುಗಳು ತಿನ್ನೋದು, ಜೊತೆಗೆ ಈಗ ನೋಡಿ ಇದು ಬೆಂಡಿಕಾಯಿ, ಆಮೇಲೆ ಬದನೆಕಾಯಿ, ಈ ಒಂದು ಆಹಾರ ಪದಾರ್ಥದಲ್ಲಿ ತರಕಾರಿ ಸೊಪ್ಪುಗಳು ನಾವು ಜಾಸ್ತಿ ಬಳಸ್ಬೇಕು. ಸೊ ಅದಕ್ಕಾಗಿ ದಯವಿಟ್ಟು ನಾವೆಲ್ಲ ಇದನ್ನ ತಮ್ಮ ಗ್ರಾಮದಲ್ಲಿ ಏನ್ ಸಿಗ್ತದ, ನಿಮ್ ಊರಾಗ ಏನ್ ಸಿಗ್ತದ ಅದು ತಿನ್ನಿ. ನಾನೇನೇನು ಹೊಸ ತೊಂಬರಿ ಎಲ್ಲಿದೆ ತೊಂಬರಿ ಅಂತ ಅದಕ್ಕೆ ಗೊತ್ತಿಲ್ಲ. ಇದು ಏನ್ ಸಿಗ್ತದ ಪಲ್ಯ ಪಡ ಏನ್ ನಮ್ಮ ಹಳ್ಳಿ ಭಾಷೆದಾಗ ನಾವು ಮಾತಾಡ್ತೇವೆ, ಅದಕ್ಕೆ ಸರ್ಕಾರ ಹೆಂಗ್ ಹೇಳ್ತಪ್ಪ ಅಂತ ಹಸಿರು ತರಕಾರಿ ಸೊಪ್ಪು ಅಂತ ಹೇಳ್ತದೆ. ಅದು ಗ್ರಾಮೀಣವಾಗಿ ಒಂದು ಶಾಸ್ತ್ರಬದ್ಧವಾಗಿ ಮಾತಾಡ್ಬೇಕಾದ್ರೆ ಹಸಿರು ತರಕಾರಿ ಸೊಪ್ಪು, ಗ್ರಾಮೀಣ ಭಾಷೆದಾಗ ಕರೀತಾರೆ ಪಲ್ಯ ಪಡ ಅಂತ ಹೇಳಿ. ಸೊ ಅದಕ್ಕೆ ದಯವಿಟ್ಟು ಇವೆಲ್ಲ ನಾವು ತಿನ್ನೋ ಮೂಲಕ ನಮ್ಮ ಆರೋಗ್ಯ ಕಾಪಾಡ್ಕೋರಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದು ಗರ್ಭಿಣಿ ಹೆಣ್ಮಗಳು ನಮ್ಮಲ್ಲಿ ಕನಿಷ್ಠ 5 ಬಾರಿ ತಪಾಸಣೆ ಮಾಡ್ಕೋಬೇಕು. ಅವ್ರಿಗೆ ನಾವು FS ಮಾತ್ರೆ ಮತ್ತು ಕ್ಯಾಲ್ಸಿಯಂ ಮಾತ್ರೆ ಕೊಡ್ತೇವೆ. ರಕ್ತಹೀನತೆಯಿಂದ ಬರ್ತಕ್ಕಂಥ ತಾಯಿಗೆ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಚೆನ್ನಾಗಿ ಬೆಳಿಬೇಕು. ಆ ಮಗುವಿಗೆ ರಕ್ತ ನರನಾಡಿಗಳು ಕೂಡ್ಕೋಬೇಕು, ಮೌಸ ಕಣ್ಣು ಚೆನ್ನಾಗಿ ಕೂಡಬೇಕು. ಆಮೇಲೆ ಮಗುವಿಗೆ ಅದು ಹೊರಜಗತ್ತಿಗೆ ಬರಬೇಕಾದ್ರೆ ಆ ಒಳಗಡೆ ಇದ್ದಾಗನೇ ಮಗುವಿನ ನಾವು ಸದೃಢವಾಗಿ ದೇಹ ಮಾಡ್ತೇವೆ. ಸೊ ಅದಕ್ಕಾಗಿ ಏನಪ್ಪ ಮಗುವಿನ ಆರೋಗ್ಯಕ್ಕಾಗಿ ನಾವು ಕ್ಯಾಲ್ಸಿಯಂ ಮಾತ್ರೆ ಕೊಡ್ತೇವೆ. ಮೂಳೆಗಳು ಜೇಂಟ್ ಆಗಬೇಕು, ಎಲು ಗಟ್ಟಿ ಆಗಬೇಕು, ಎಲು ಕೂಡ್ಕೋಬೇಕು ಅಂತೇಳಿ ಸರ್ಕಾರ ಕೊಟ್ಟಿನ ಮಾತ್ರ ಯಾರು ತಗೊಳ್ಳೋದಿಲ್ಲ. 180 ಮಾತ್ರೆ ಕೊಡ್ತೇವೆ ನಾವು. 180 ಮಾತ್ರೆ ತಗೋತೀರಿ, ಹೋಗಿದ್ದೀರಿ, ಇವೇ ಸರ್ಕಾರ ಯಾಕೆ ಪುಕ್ಷೇಟೆ ಬಂದ್ರು ಅದೇ ರೊಕ್ಕ ಕೊಡ್ತು ಬಹಳ ಭಾರಿ ಇರ್ತದೆ. ಸೊ ಇವತ್ತು ಎಷ್ಟೋ ಜನ ಬಡವರು ಸರ್ಕಾರದ ಮಾತ್ರೆಗಳು ತಗೊಂಡು ರೊಕ್ಕ ಖರ್ಚು ಮಾಡಿದ್ರೆ ಇದೇ ಮಾತ್ರೆಗಳನ್ನಾಗ ಅವ್ರು ರಕ್ತ ಹೆಚ್ಚಿಗೆ ಮಾಡ್ಕೊಂಡು ಹೋಗೋದ. ನಮ್ದು ನಾಲ್ಕು ಒಬ್ಬರು ಗರ್ಭಿಣಿಗಳು ಆ ಆಶಯ ಒಂದು ಏನ್ ಮಾಡಿದ್ರು, ಅವ್ರಿಗೆ ಗರ್ಭಿಣಿ ಮನೆ ಭೇಟಿ ಕೊಟ್ಟಾಗ ಮೈಯ ರಕ್ತ ಇರಲಿಲ್ಲ, ಅವ್ರಿಗೆ 7 ಗ್ರಾಮ್ ರಕ್ತ ಇತ್ತು. ಅಕ್ಕಿ ಕಣ್ಣಿ ಕರ್ಕೊಂಡು ಜಾಸ್ತಿ ಬರೋದು, ಊಟ ಸೇರೋದಿಲ್ಲ, ಹೊಟ್ಟೆ ಕಸಬಿಸಿ ಆಗೋದು, ವಾಂತಿ ಬಂದದ್ದು ಇವೆಲ್ಲ ಆಯ್ತು. ಅಂತ ಟೈಮ್ನಾಗ ಅಕ್ಕಿಗೆ ದುಡ್ಡಿಲ್ಲ, ದವಾಖಾನೆ ಹೋಗ್ತಾರೆ, ಖಾಸಗಿ ದವಾಖಾನೆ ತೋರಿಸ್ಕೊತಾರೆ. ನಾವು ಅವಾಗ ನಮ್ಮ ಆಸೆ ಹೋಗಿ ನಾ ಇದ್ದೀನಿ ಭರವಸೆ ಕೊಟ್ಟರು, ನಿನ್ನ ಜೀವದ ಜೊತೆ ನಾ ಇರ್ತೀನಿ, ನೀ ಹೆದರ್ಕೋಬೇಡ, ನಾ ಏನು ಕೇಳಬೇಕು, ನನ್ನ ಜೊತೆ ನನ್ನ ಸರ್ಕಾರ ದವಾಖಾನೆ ಬರಬೇಕು. ಸರ್ಕಾರ ದವಾಖಾನೆ ಬಂದ್ರು, ಸಿಸ್ಟರ್ಸ್ ಅವರು ನಮ್ಮ ಸದಸ್ಯರು ಕೂಡಿ ಡಾಕ್ಟರ್ ಅವ್ರಿಗೆ ಕರ್ಕೊಂಡು ಒಯ್ದು ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಗುಳಿಗೆ ತಗೋರ ಮಾತುಗಳು. ಆಕಿನ ಬಡತನ ಪರಿಸ್ಥಿತಿ ಇತ್ತು, ಬಡತನ ಎಲ್ಲಿ ಹೊರಗಡೆ ತೆಗಿತಾರೆ ಹೇಳಿ ಏನು ಮಾಡೋಕ್ಕಾಗಿಲ್ಲ. ಅವಾಗ ಏನಪ್ಪ ಅಂತಂದ್ರೆ ಇವೇ ಮಾತುಗಳು ತಗೊಂಡು 7 ಗ್ರಾಮ್ ರಕ್ತ ಇದ್ದಿದ್ದು 12 ಗ್ರಾಮ್ ರಕ್ತ ಮಾಡ್ಕೊಂಡು ಸರ್ಕಾರ ಮಾತ್ರೆಗಳ ಮ್ಯಾಗ. ಸೊ ಅದಕ್ಕೆ ನಾವೇನಪ್ಪ ಅಂತಂದ್ರೆ ಆದಷ್ಟು ಮಟ್ಟಿಗೆ ನಮ್ಮ ಆರೋಗ್ಯ ಇಲಾಖೆಯಿಂದ ಏನ್ ಕೊಟ್ಟಿರ್ತಾರ ಆ ಮಾತುಗಳು ತಗೋಬೇಕು. ಸೊ ಇದಾದ ಪ್ರಕಾರ ಇನ್ನೊಂದು ಊಟ ಮಾಡೋದ್ ಪ್ರಕಾರ 2 ಗಂಟೆ ಅಂತ ತಗೋಬೇಕು. ನೀವು ಮುಂಜಾನೆ ಊಟ ಏನ್ ಮಾಡಿರ್ತೀರಿ ಅಥವಾ ಸಂಜೆ ಟೈಮ್ನಾಗ ಏನು ಊಟ ಮಾಡಿರ್ತಿಲ್ಲ 2 ತಾಸು ಬಿಟ್ಟು ತಗೋಬೇಕು. ಅದು ಆ ಮಾತ್ರೆ ತಗೊಂಡ್ ಬರ್ತಾ ಚಹಾ ಕುಡಿಬಾರ್ದು. ದೇಹದಾಗ ರಕ್ತ ಇರತಕ್ಕಂಥ ಗರ್ಭಿಣಿಯರಿಗೆ, ತೀವ್ರ ರಕ್ತ ಹೀನತೆಯಿಂದ ಬರ್ತಕ್ಕಂಥ ಗರ್ಭಿಣಿಯರಿಗೆ ನಾವು ಅವರಿಗೆ 2 ರೀತಿಯ ಮಾತ್ರೆಗಳು ಕೊಡ್ತಾ ಇರ್ತೀವಿ. ಸೊ ಅವ್ರು ಏನಪ್ಪಾ ಅಂತಂದ್ರೆ ಆ ಮಾತ್ರೆ ತಗೊಂಡ್ ಬರ್ತಾ 2 ಗಂಟೆ ಚಹಾ ಕುಡಿಬಾರ್ದು ಮತ್ತು ಊಟ ಆದ 2 ತಾಸಿನ ನಂತರ ಆ ಮಾತ್ರೆ ತಗೋಬೇಕು. FS ಮಾತ್ರೆ ಇರ್ತದೆ, ಐರನ್ ಫೋಲಿಕೇಶನ್ ಮಾತ್ರೆ ಇರ್ತದೆ, ರಕ್ತ ಉತ್ಪತ್ತಿ ಮಾಡ್ತಕ್ಕಂಥ ಮಾತ್ರೆಗಳು ನಾವು ಕೊಡ್ತಾ ಇದ್ದೀವಿ. ಸೊ ಇದಾದ್ಮೇಲೆ ಇನ್ನೊಂದು ದಯವಿಟ್ಟು ತಾವೆಲ್ಲರೂ ಏನಪ್ಪ ಅಂತಂದ್ರೆ ಆದಷ್ಟು ಮಟ್ಟಿಗೆ ನೋಡಿ, ಇದು ನಮ್ಮ ಇವೇ ಮಾತುಗಳು ಮಾತ್ರೆ ಯಾವ ಈ ಮಾತ್ರೆ, ಇದು ಮಾತ್ರೆ ಏನಪ್ಪ ಅಂತಂದ್ರೆ ಕಬ್ಬಿಣಾಂಶ ಮಾತ್ರೆ ಅಂತ ಹೇಳ್ತಿತ್ತು. ಇದು ನಮ್ಮ ಸರ್ಕಾರಿ ಆಸ್ಪತ್ರೆ ಉಚಿತವಾಗಿ ಇದಾವೆ. ಇದೇ ಹೊರಗಡೆ ನೀವು 2,000 ರೂಪಾಯಿ ತಗೋತಾರೆ ಈ ಮಾತ್ರೆ ನಿಮ್ಗೆ. ಸೊ ಅದಕ್ಕಾಗಿ ನಾವೇನಪ್ಪ ಅಂತ ದಯವಿಟ್ಟು ಈ ಮಾತ್ರೆ ತೆಗೆದುಕೊಂಡು ಎಷ್ಟೋ ಬಡ ಜನ ಗರ್ಭಿಣಿಯರು ಜೀವಗಳು ಉಳಿಸ್ಕೊಳ್ತಾರ, ರಕ್ತ ಹೆಚ್ಚು ಉತ್ಪತ್ತಿ ಮಾಡ್ಕೊಳ್ತಾರ. ಇದು ನಿಮ್ಮ ಅನ್ಕೊಂಡು ಹೇಳಿ. ಅದಕ್ಕಾಗಿ ಜೊತೆಗೆ ಏನಪ್ಪಾ ಅಂತ ಇನ್ನೊಂದು ನಮ್ಮ ಸರ್ಕಾರ ಆಸ್ಪತ್ರೆ ವಿಶೇಷವಾಗಿ ನಾವೇನಪ್ಪ ಜಿಂಕ್ ORS ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಅಂದ್ರೆ ಅತಿಸಾರ ಬೇದಿ ತಡೆಗಟ್ಟೋದು. ಈಗ ORS ಪಟ್ಟಣ ಇದು ಎದ್ರ ಸಲುವಾಗಪ್ಪ ಅಂತಂದ್ರ ಕೂಸಿಗೆ ಏನಾಗ್ತಾ ಹೇಳ್ರಿ ಬೇದಿ ಆಗ್ತಾ ಇರ್ತದ. ಇದು ಒಂದ್ ಸಲ ಬಟ್ಟೆಗೆ 1 ಪುಡಿ ಸಮಾನ. ಈಗ ಇದೆ ಆ ಒಂದು ಆರೆಲ್ಲ ಸಲೈನ್ ಅಂತ ಇರ್ತದೆ, ಅದ್ರಾಗ ಇದೆ ಸೇಮ್ ಎಲ್ಲ ಔಷಧ ಸೇಮ್ ಇರ್ತದೆ. 1 ಲೀಟರ್ ನೀರಿಗೆ ನಾವು ಕೈಗಳನ್ನು ಸ್ವಚ್ಛ ತೊಳ್ಕೊಬೇಕು, ಪಾತ್ರೆ ಸ್ವಚ್ಛ ತೊಳ್ಕೊಬೇಕು. ಆಮ್ಯಾಗ ಏನಪ್ಪಾ ಅಂತಂದ್ರೆ ನೀರನ್ನ ಕಳಕಳ ಕುದಿಸಬೇಕು. 1 ಲೀಟರ್ ನೀರು, ಆ ನೀರನ್ನು ನಾವು ಕಳಕಳ ಕುದಿಸಿದ ಬಳಿಕ ಅದು ಆರಬೇಕು. ಆರದ ಬಳಿಕ ಏನಪ್ಪಾ ಅಂತ ಇದು ಪೂರ್ಣ ಪ್ರಮಾಣದ ಹಾಕಿ ಕಲ್ಪಿಸ್ಬೇಕು. ಕಲ್ಪಿಸಿದ ನಂತರ ನಾವೇನಪ್ಪಾ ಅಂತಂದ್ರೆ ಅದ್ರ 24 ಗಂಟೆ ಯೂಸ್ ಮಾಡಬೇಕು. ಯಾರಿಗೆ ಅತಿ ಸಾಲ ಬೇದಿ ಅಂದ್ರೆ ಬೇದಿ ಯಾರಿಗೆ ವಾಂತಿಯಾಗಿ ಮಗು ಸಾಯುವುದು ಸಂಭವ ಇರ್ತದೆ. ಸೊ ಅದಕ್ಕೆ ಅತಿ ಸಾಲ ಬೇದಿ ಆಗಬಾರ್ದಂಗ ಮತ್ತೆ ದವಾಖಾನೆಗೆ ಹೋಗೋದಂತ ಜೀವ ಬದುಕಿಸೋ ಸಲುವಾಗಿ ORS ಪಟ್ಟಣ ಇರ್ತದೆ. ಇದು ನಮ್ಮ ಕಡೆ ಇರಲಿಲ್ಲಪ್ಪ ಅಂತಂದ್ರೆ ಬರೀ ನಾವು HF ಮಾಡ್ತೀವಿ. ಮನೆಯಲ್ಲಿ ಸಿಗ್ತಕ್ಕಂಥ ಪಾನಕಗಳು ಹಿಂದೆಲ್ಲ ಹಿರಿಯರು ಯಾರಿಗೆ ಬ್ಯಾಸಿಗಿಂದ ಮನೆಗೆ ಬೇಟಿ ಬಂದಪ್ಪ ಶರಬತ್ ಮಾಡ್ಕೊಡ್ತೀವಿ. ಆ ಒಂದಿಷ್ಟು ಒಂದು ಚಮಚ ಸಕ್ಕರೆ, ಒಂದು ಅಷ್ಟು ಉಪ್ಪ, ಒಂದು ಎಷ್ಟು ನಿಂಬೆಹಣ್ಣು ಈ ರೀತಿ ಹಾಕಿ ನಾವು ಪಾನಕ ಮಾಡಿ ಕುಡಿಸುವ ಮೂಲಕ ಏನಪ್ಪ ಅಂತಂದ್ರೆ ಒಂದು ಜೀವವನ್ನು ಕಾಪಾಡ್ತಿದ್ರು. ಸೊ ಅದಕ್ಕಾಗಿ ನಾವೇನಪ್ಪ ಅಂತಂದ್ರೆ ಈ ಒಂದು ಅತಿಸಾರ ಬೇದಿ ಪಾನಕ ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ಇನ್ನೊಂದು ಇದ್ರೆ ನಿಮ್ಮ ಒಂದು
ಈ ಮಗು ಜನಿಸಿದ ತಕ್ಷಣ ನಾವು ಏನ್ ಮಾಡ್ತೀವಿ ಮತ್ತೆ ಎದೆ ಹಾಲು ಕುಡಿಸಂಗಿಲ್ಲ. ಎಷ್ಟು ಜನ ತಾಯಿಗೆ ಗಿಣ್ಣದಲ್ಲ ಗಟ್ಟಿ ಆದ ಹಾಲೇ ಕುಡಿಸಂಗಿಲ್ಲ. ಯಾಕೆ ಹಾಲು ಕುಡಿಸಲಪ್ಪ ಅಂತಂದ್ರೆ ಬಟ್ಟಿ ನಿಂತಾಯ್ತು ಹ್ಯಾಂಗ ಕುಸಿಗೆ ಗಟ್ಟಿ ಹಾಲು ಕುಡಿಸ್ಬಿಡುದು ಏನಿಲ್ಲ ಅಂದ್ರೆ ಹ್ಯಾಂಗ ಅನ್ನೋದು ತಪ್ಪು ಕಲ್ಪನೆ ಅದ. ದಯವಿಟ್ಟು ಅದಕ್ಕೆ ಏನಪ್ಪಾ ಅಂತಂದ್ರ ಎದೆ ಹಾಲು ಕುಡಿಸೋದ್ರಿಂದ ಉದ್ದೇಶ ಏನಪ್ಪಾ ಅಂತಂದ್ರ ಶಿವ 9 ದಿವಸ ತಾಯಿ ಆಶೀರ್ವಾದ ಮಾಡಿರ್ತಾನ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರ ನಾವು ಯಾರಾದ್ರೂ ಎದೆ ಚೆಲ್ಲಿದ್ರೆ ಆಶೀರ್ವಾದ ಚೆಲ್ಲಂಗ. ಸೊ ಅದಕ್ಕಾಗಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ಆ ದೇವಿ ಆಶೀರ್ವಾದ ಆಗಿರ್ತದ, ದೇವರ ಆಶೀರ್ವಾದ ಆಗಿರ್ತದ, ಆ ಹಾಲು ಚೆಲ್ಲಕ್ಕೆ ಹೋಗ್ರಿ. ಗಿಣ್ಣದ ಹಾಲ, ಹಳದಿ ಹಾಲ, ಚಿಕ್ಕ ಹಾಲ, ಗಟ್ಟಿ ಹಾಲ, ಅದು ಶಿವನ ಆಶೀರ್ವಾದ ಇರ್ತದ. 9 ತಿಂಗಳು ಶಿವ ಆಶೀರ್ವಾದ ಆಗಿರ್ತಾನ. ಆ ಮಗುವಿಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಆಗಿರ್ತದ. ಸೊ ಅದಕ್ಕಾಗಿ ಹೊರಜಗತ್ತಿಗೆ ಬಂದಾಗ ಅದೇ ಹಾಲ ಆ ಮಗುವಿಗೆ ಬೇಕಾಗ್ತದೆ. ಸೊ ಅದಕ್ಕಾಗಿ ತಾಯಿಯಲ್ಲಿ ಹಾಲು ಸೆಟ್ಟಿರ್ತದ. ಮಗು ಜನಿಸಿದ 1 ತಾಸು ಹಿಡ್ಕೊಂಡು 6 ತಿಂಗಳ ತನಕ ನಿರಂತರ ತಾಯಿಯಲ್ಲಿ ಯಾವ ತಾಯಿ ಕುಡಿಸಲು ನಿಜವಾಗ್ಲೂ ಈ ಭೂಮಿ ಮೇಲೆ ಆ ತಾಯಿ. ಆಮೇಲೆ ಯಾವ ತಾಯಿ ಹಾಲು ಕುಡಿಸಂಗಿಲ್ಲ ಮೊದಲನೇ ವೈರಿ ಯಾರಪ್ಪ ಈ ಭೂಮಿ ಮೇಲೆ ಅಂದ್ರ ಯಾವ ತಾಯಿ ತನ್ನ ಮಗುವಿಗೆ ಎದೆ ಹಾಲು ಕುಡಿಸಂಗಿಲ್ಲ ಅದೇ ತಾಯಿಗೆ ಮೊದಲನೇ ವೈರಿ. ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಕಥೆ ಬರ್ತದ. ಶಿವಾಜಿ ಮಹಾರಾಜ ಈಗ ಒಂದು ಕಥೆ ಅದು. ಈಗ ಅಂಬಾಭವಾನಿ ಪ್ರತ್ಯಕ್ಷವಾಗಿ ಶಿವಾಜಿ ಮಹಾರಾಜ ಹೊಡೆದು ಕೊಟ್ಟರು ಅಂತ. ಸೊ ಎಲ್ಲೊಂದ್ ಕಡೆ ಕಥೆ ಅಂಬಾಭವಾನಿ ಸಾರಾಂಶದಂಗೂ ಬರ್ತದ, ಶಿವಾಜಿ ಮಹಾರಾಜ ಚರಿತ್ರೆಗಳಿಗೂ ಬರ್ತದೆ. ಈ ಒಂದು ಏನಂದ್ರೆ ಶಿವಾಜಿ ಮಹಾರಾಜ್ ಏನ್ ಮಾಡ್ತಿರ್ತ ಯುದ್ಧ ಮಾಡ್ತಿದ್ದ. ಯುದ್ಧ ಹೆಂಗ್ ಮಾಡ್ತಿದ್ದಪ್ಪ ಅಂತ ಎಲ್ಲ ಇಲ್ಲಿ ಯಾವ ದಿಕ್ಕು ಹೋಗ್ತಾನ ಅದೆಲ್ಲ ಅವತ್ತು ಇದು ಮಾಡ್ಕೊಂಡು ಗೆದ್ದು ಬರ್ತಿರ್ತ. ಆದ್ರ ಅವನಿಗೆ ಯುದ್ಧ ಮಾಡಕ್ಕಿಂತ ಮೊದಲ ಎದಿ ಚೆಲ್ಲಿರ್ತ. ಅಮ್ಮ ಅವನ ತಾಯಿಗೆ ಪಿಜ್ಜಾ ಬೈ ಕೇಳ್ತಾನ, ಅಮ್ಮ ನಾ ಯುದ್ಧ ಮಾಡ್ಕೊಂಡು ಬರ್ತೀನಿ ಕಡೆ ಗೆದ್ಕೊಂಡು ಬಂದೀನಿ, ಯುದ್ಧ ಮಾಡಕ್ ನಿಂತೇಳಿ ಎದಿ ಚೆಲ್ಲಂತ ಯಾಕೆ ತಾಯಿ. ಅವಾಗ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರಪ್ಪ ಅಂತಂದ್ರ ಆ ಸಂದರ್ಭದಾಗ ಏನಪ್ಪಾ ಅಂತಂದ್ರ ತಾಯಿ ಹೇಳ್ತಾರ, ಮಗ ನೀನು ಸಣ್ಣ ಪಾಪದಿದ್ದಾಗ ಅರಮನೆಯಲ್ಲಿ ನಿನಗೆ ಹಾಕಿ ನಾನು ಒಳಗಡೆ ಹೋಗಿ ಬರೋಷ್ಟಿಗೆ ದಾಸಿ ಇದ್ದಕ್ಕೆ ನೀ ಹೇಳೋದು ನೋಡಿ ಎದೆ ಹಾಲು ಕುಡಿಸಿದ್ರು. ಆ ಒಂದು ಏನು ಆ ಟೈಮ್ನ ಕುಡಿಸೋಣ ಅದಕ್ಕೆ ನೀ ಎದೆ ಹಾಲು ಚೆಲ್ಲದ ನೋಡಿ. ಒಂದು ದಾಸಿ ನಡುಕು ಭಯ ಭಾಳ ಇರ್ತದ. ಆ ಲೆಕ್ಕನಾಗ ಆ ಮಗುವಿಗೆ ಶಿವಾಜಿ ಮಹಾರಾಜ್ ಅಲ್ಲಿ ಆಗಿದೆ. ತಾಯಿ ಎದೆ ಹಾಲು ಮಾತು ಎಷ್ಟದ. ಸೊ ಅದಕ್ಕಾಗಿ ದಯವಿಟ್ಟು ತಾಯಿ ಎದೆ ಹಾಲು ಕುಡಿಸೋದು ಕೇಳಿ. ಆಮ್ಯಾಗ ಏನು ಹಾಕಕ್ಕೆ ಹೋಗ್ರಿ, ಬಿಂದು ಗಾಯ ವಾಟರ್ ಹಾಕದ, ಆಮೇಲೆ ಟಾನಿಕ್ ಬಾಟಲಿ ಹಾಕದ, ಬೇರೆ ಏನೇ ಹಾಕದ, ದಯವಿಟ್ಟು ಯಾವುದೇ ಕಾರಣಕ್ಕೆ ಏನು ಹಾಕಕ್ಕೆ ಹೋಗ್ರಿ. ನಮ್ಮ ಒಂದು ಎದೆ ಹಾಲು ಕುಡಿಸೋದ್ರ ಜೊತೆಗೆ ಮಗುವಿನ ಆರೋಗ್ಯವನ್ನು ಕಾಪಾಡೋದು. 6 ತಿಂಗಳ ನಂತರ ಪೂರಕಾರ ಹಾಕೋದು. 6 ತಿಂಗಳ ನಂತರ ನಾವು ಏನು ಪೂರಕಾರ ಸಾಮಾನ್ಯವಾಗಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ನಮಗೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಇಲ್ಲಿ ಉದಾಹರಣೆಗೆ ಹೇಳ್ತೀನಿ, ನಿಮಗೆ ಇಲ್ಲಿ ಪುಷ್ಟಿ ಅದ ನೋಡಿದ್ರು, ಪುಷ್ಟಿ ಅದ ಇದನ್ನು ನೀವು ಮಕ್ಕಳಿಗೆ ಪುಷ್ಟಿ ಕೊಡೋದಿದೆ. ಈಗ ಇದು ಪುಷ್ಟಿ ಅದ, ಸುಮಾರು 21 ದಾನಗಳು ಮಾಡಿ ಹಾಕಿರ್ತಾರ, ನಮ್ಗೆ ಯಾರಿಗೂ ಗೊತ್ತಿರಂಗಿಲ್ಲ. ಇದ್ರಾಗ ನೋಡಿ ರಾಗಿ, ಜೋಳ, ಆಮೇಲೆ ಹೆಸರು ಕಾಳ ಇವೆಲ್ಲ ಏನ್ ಮಾಡ್ತಾರ, ತೊಳಿತಾರ, ಎಲ್ಲ ಒಣಗಿಸ್ತಾರ, ಅಲ್ಲಿಂದ ಬೀಸ್ತಾರ, ಇದು ಈ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾರ. ಇದು ಬಹಳ ಶಕ್ತಿ ಇರ್ತದ. ನಾವ್ ಏನ್ ಮಾಡ್ತೇವೆ, ಅಂಗನವಾಡಿ ಕೊಟ್ಟಾವ ಹುಳ ಆಗ್ಯಾವ ಒಯ್ದು ಒಯ್ಯ ಕಡೆ ಮಕ್ಕಳಿಗೆ ಏನದ ಮಾಲಿಕೆ ಮಾಡ್ಬೋದು, ಆಟ ಆಡಿ ಅಂಗಳದಾಗ ಇರ್ತಿರ್ತಾವ, ಮನೆಯಾಗ ಇರ್ತಿರ್ತಾವ. ಇಲ್ಲಾಂದ್ರೆ ಕೋಳಿ ಫುಡ್ ಮಾಡೋದು, ಕೋಳಿಗೆರೆ ಕೊಡೋದು, ದನಗಳಿಗೆರೆ ಕೊಡೋದು. ಅವು ಕೋಳಿ ದನ ದಬ್ಬಿಟ್ಟು ಅವ ಅಥವಾ ಮಕ್ಕಳು ನೋಡೋದು ಶಾರ್ಟ್ ಆಗ್ತದೆ. ಸೊ ಅದಕ್ಕೆ ದಯವಿಟ್ಟು ಈಗ ಬೇರೆ ಯಾರಲ್ಲ, ನಾನೇ ತಿಂತೀನಿ. ನಮ್ಮ ಮನ್ಯಾಗ ನಾನು ಅಂಗನವಾಡಿ ಟೀಚರ್ಸ್ ಹೇಳೋ ಉದ್ದೇಶ ಏನಪ್ಪಾ ಅಂತಂದ್ರ ಇದು ಇಷ್ಟೇ ಒಂದು ಉಂಡಿ ದಿನ ತಿಂದು ನೋಡಿ ಎಷ್ಟು ಪೌಷ್ಟಿಕಾರ ಇರ್ತದ. ಸೊ ಅದಕ್ಕಾಗಿ ಇದು ಪುಷ್ಟಿ ತಿನ್ರಿ. ಜೊತೆಗೆ ಏನಪ್ಪಾ ಅಂತಂದ್ರ ಈ ನಮ್ಮ ಅಂಗನವಾಡಿಯಲ್ಲಿ ಏನೇ ಹೋಟೆಲ್ ಆಗ್ತದೆ ತಾವು ಅದು ಏನಪ್ಪಾ ಅಂತಂದ್ರ ಈಗ ಉದಾಹರಣೆಗೆ ನಮ್ಮ ಈಗ ತಿನ್ನುವ ಆಹಾರ ಉಪ್ಪು ಏನಂತ ಐಡಿನ ಅವ್ರಿಗೆ ಇರ್ಬೇಕು. ಉಪ್ಪಿನಲ್ಲಿ ಸೂರ್ಯನ ಪಾಕಿಟ್ ಇರ್ತಕ್ಕಂಥ ಅದಕ್ಕೆ ದಯವಿಟ್ಟು ನಾವೆಲ್ಲ ಈ ಬೆಲ್ಲ ಹಾಕಿ ಒಂದ್ ಸೆಕೆಂಡ್. ಸೊ ಇಲ್ಲಿ ತನಕ ಬಂದಿರ್ತಾರಲ್ಲ ಬಹಳಷ್ಟು ಶಾಂತಿ ಎಲ್ಲರೂ ಈ ಕಡೆ ಬರೇ ಈ ಕಡೆ ಬರೇ ಸ್ವಲ್ಪ ಸರಿ ಸ್ವಲ್ಪ ಸರಿ ಹಾ ವೆರಿ ಗುಡ್ ಬಾರ ಟೀಚರ್ ವೆರಿ ಗುಡ್ ಥ್ಯಾಂಕ್ಸ್. ಇವತ್ತು ಏನೋ ಒಂದು ಕಾರ್ಯಕ್ರಮ ನಡೀತು ಅಂತೇಳಿ ಅವ್ರು ಕೂಡ